ಹಾಯ್ ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್ ಪಾರ್ಟ್ 1. ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 1. ಟುಡೇ ಈಸ್ ಫ್ರೈಡೇ 20/2/2026. ಸ್ಟಾರ್ಟಿಂಗ್ ಟು ದ ಟೈಲರಿಂಗ್ ಕ್ಲಾಸಸ್ ಫಾರ್ ಬಿಗಿನರ್ಸ್. ಫ್ರೆಂಡ್ಸ್, ಈ ದಿನ ಶುಕ್ರವಾರ 20/2/2026 ಹೊಸದಾಗಿ ಟೈಲರಿಂಗ್ ತರಬೇತಿಯನ್ನು ಆರಂಭಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಆಲ್ರೆಡಿ ಎಲ್ಲರ ಮನೆಯಲ್ಲೂ ಮೆಷಿನ್ ಇರುತ್ತೆ. ಸೈಡ್ ಸ್ಟಿಚಿಂಗ್ಗೆ ಸ್ಟಿಚ್ ಬಿಟ್ಟು ಹೋಗಿರೋ ಬಟ್ಟೆಗಳನ್ನ ಹೊಲ್ಕೊಳಕ್ಕಂತ ಮಿಷಿನ್ ತಂದಿರ್ತಾರೆ. ಹಾಗೆಯೇ ಡ್ರೆಸ್ಸು, ಬ್ಲೌಸ್ ಇವೆಲ್ಲ ಹೊಲಿಬೇಕಂದ್ರೆ ಹೊರಗಡೆನೇ ಕೊಡಬೇಕಾಗತ್ತೆ. ಯಾಕಂದರೆ ಟೈಲರಿಂಗ್ ಕಲ್ತಿರಲ್ಲ ಕೆಲವರು ಕಲ್ತಿರ್ತಾರೆ, ಕೆಲವರು ಕಲ್ತಿರಲ್ಲ. ಹಾಗೆಯೇ ಹೊರಗಡೆ ಹೋಗಿ ನಾವು ಟೈಲರಿಂಗನ್ನು ಕಲಿಬೇಕಂದ್ರೆ ಫೀಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಕೆಲವರಿಗೆ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗಿ ಕಲೀಲಿಕ್ಕೆ ಆಗದೇ ಇರಬಹುದು. ಕೆಲವರಿಗೆ ಸಣ್ಣ ಸಣ್ಣ ಮಕ್ಕಳಿರ್ಬಹುದು, ಅಥವಾ ಇನ್ನು ಕೆಲವರಿಗೆ ಮನೆಯಲ್ಲಿ ಹಿರಿಯರು ಅಂತ ಇರ್ಬೋದು, ಅವರನ್ನು ನೋಡ್ಕೊಳ್ಳೋದಿರ್ಬೋದು. ಹೀಗೆ ಅವ್ರದ್ದೇ ಆದ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗಿ ಆಗದೇ ಇರಬಹುದು. ಅಂಥವರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಈ ದಿನ ಕ್ಲಾಸ್ 1ರಲ್ಲಿ ನಾನು ಟೈಲರಿಂಗ್ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಿದ್ದೇನೆ ಅಷ್ಟೇ. ಫ್ರೆಂಡ್ಸ್, ನಾನು ನಿಮಗೆ ಟೈಲರಿಂಗ್ ಕ್ಲಾಸಲ್ಲಿ ಕೈ ಹೊಲಿಗೆ, ಸಾರಿ ಸ್ಟಿಚಿಂಗ್, ಮಕ್ಕಳ ಟೋಪಿ, ಹಕ್ಸ್ ಗುಂಡಿ ಪಟ್ಟಿಯಿಂದ ಹಿಡಿದು ಯೂನಿಫಾರ್ಮ್, ಶರ್ಟ್, ಪ್ಯಾಂಟು ಎಲ್ಲನೂ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಹೇಳ್ಕೊಡ್ತೀನಿ. ಮತ್ತು ಕ್ಲಾಸಲ್ಲಿ ನೋಟ್ಸು, ಡ್ರಾಯಿಂಗು, ಪೇಪರ್ ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲ ಇರುತ್ತೆ. ಇವನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕೆಲವರಿಗೆ ಹೊಲಿಬೇಕಂದ್ರೆ ನನಗೆ ಬ್ಲೌಸು ಮತ್ತು ಡ್ರೆಸ್ ಇಷ್ಟು ಸ್ಟಿಚ್ ಮಾಡೋಕ್ಕೆ ಬಂದರೆ ಸಾಕು, ಉಳಿದಿದ್ದು ಯಾವುದು ಬೇಕಾಗಿಲ್ಲ ಅಂತ ಅಂದ್ಕೊತಾರೆ. ಫ್ರೆಂಡ್ಸ್, ಆದರೆ ನಾನು ಹೇಳ್ತೀನಿ, ಫಸ್ಟಿಂದ ಸಣ್ಣ ಸಣ್ಣ ಪುಟ್ಟದ್ದು ಎಲ್ಲ ಸ್ಟಿಚ್ಚಿಂಗು ಎಲ್ಲವನ್ನು ಕಲ್ತ್ಕೊಂಡು ಬಂದರೆ, ಅಂದರೆ ಒಂದು ಎಮ್ಮಿಂಗು ಮತ್ತು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಬಟ್ಟೆ ಎಲ್ಲ ಒಂದೊಂದಾಗಿ ಒಂದ್ರ ಹಿಂದೆ ಒಂದೊಂದಾಗಿ ಹೊಲಿತಾ ನಮಗೆ ಕಲಿಯೋಕ್ಕೆ ಬ್ಲೌಸು, ಡ್ರೆಸ್ ಅಂತ ಬಂದಾಗ ತುಂಬ ಈಸಿಯಾಗಿ ಕಲಿಬೋದು. ಅದಲ್ಲದೆ ಒಂದೇ ಸರಿ ನಾವು ಬ್ಲೌಸು, ಡ್ರೆಸ್ ಕಲಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಪಟ್ಟನೆ ತಲೆಗೆ ಹೊಳೆಯೋದಿಲ್ಲ. ಹಾಗೆ ನಾವು ಒಂದೊಂದಾಗಿ ಸಣ್ಣ ಸಣ್ಣ ಬಟ್ಟೆಗಳಿಂದ ಹೊಲಿತಾ ಬಂದಾಗ ನಾವು ಅದು ಬ್ಲೌಸು, ಡ್ರೆಸ್ ಅಂತ ಬಂದಾಗ ಪಟ್ಟ ನಮಗೆ ಡ್ರೆಸ್ ಹೊಲಿಬೇಕಾದ್ರೆ ನಮಗೆ ಪಟ್ಟ ಹೊಲಿಬೇಕಂತ ಹೊಳೆಯುತ್ತೆ. ಯಾಕಂದರೆ ನಾವು ಸಣ್ಣ ಸಣ್ಣ ಸ್ಟಿಚ್ಚು ಎಲ್ಲ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾದಾಗಲೂ ಅದನ್ನು ತಿದ್ದಿ ನಾವು ಮತ್ತೊಮ್ಮೆ ಸರಿಯಾಗಿ ಹೊಲಿತಾ ಇರ್ತೀವಿ. ಆವಾಗ ನಮಗೆ ಈಗ ಹೊಲಿತಾ ದೊಡ್ಡ ಬ್ಲೌಸು ಸ್ಟಿಚ್ಚು ಬಂದಾಗ ಕೂಡ ನಮಗೆ ತಪ್ಪಾದಾಗ ಕೂಡ ಅದನ್ನು ತಿದ್ದಿ ಸರಿಯಾಗಿ ಮಾಡೋ ಒಂದು ಧೈರ್ಯ ನಮಗೆ ಬಂದಿರುತ್ತೆ. ಈ ಸಣ್ಣ ಸಣ್ಣ ಬಟ್ಟೆ ಹೊಲಿಯೋದ್ರಿಂದ ನಾವು ಕಲ್ತ್ಕೊಂಡಿರ್ತೀವಲ್ಲ. ಹಾಗಾಗಿ ದೊಡ್ಡ ಡ್ರೆಸ್ಸು, ಬ್ಲೌಸ್ ಅಂತ ಬಂದಾಗ ನಮಗೆ ಭಯ ಆಗಲ್ಲ. ಹೊಲಿಬೇಕಾದ್ರೆ ಅಯ್ಯೋ ತಪ್ಪಾಗೋಯ್ತಲ್ಲ, ಮಿಸ್ ಆಗೈತಲ್ಲ, ಏನು ಮಾಡೋದು ಅಂತ ಭಯ ಬರಲ್ಲ. ಧೈರ್ಯವಾಗಿ ನಮಗೆ ಹೊಲಿಯೋ ಧೈರ್ಯ ಬರುತ್ತೆ ಖಂಡಿತವಾಗಿ. ಹಾಗಾಗಿ ಸಣ್ಣ ಸಣ್ಣ ಬಟ್ಟೆ ಸ್ಟಿಚಿಂಗ್, ಸಣ್ಣ ಸಣ್ಣ ಪುಟ್ಟ ಹೊಲಿಗೆಗಳು ಯಾವುದೆಲ್ಲ ಇದೆ ಅಲ್ಲಿಂದನೂ ಫಸ್ಟಿಂದನೂ ನಾವು ಕಲ್ತ್ಕೊಂಡು ಬಂದರೆ ನಾವು ಒಂದು ಪರ್ಫೆಕ್ಟ್ ಟೈಲರಿಂಗ್ ಆಗ್ಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಲಿಗೆ ತರಬೇತಿ ಸಂಚಿಕೆ 2ರಲ್ಲಿ ಭೇಟಿ ಮಾಡೋಣ. ಫ್ರೆಂಡ್ಸ್, ಅಲ್ಲಿವರೆಗೂ ವಂದನೆಗಳು.